ಕಿರಿಕ್ ಬೆಡಗಿ ರಶ್ಮಿಕಾ ಮಂದಣ್ಣ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಆದರೆ ಅವರು ನೇರವಾಗಿ ಹೇಳಿದ್ದಾರೆ, ಕೊಡವ ಸಮುದಾಯದಲ್ಲಿ ಐ ಥಿಂಕ್ ಒನ್ ಅಂಡ್ ಓನ್ಲಿ ನಾನೊಬ್ಬಳೇ ಆ್ಯಕ್ಟರ್, ನಾನೊಬ್ಬಳೇ ನಟಿ ಅಂತ ಹೇಳಿದ್ದಾರೆ. ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಪ್ರಶಾಂತ್ ಸಂಬರ್ಗಿ ನಮ್ಮೊಂದಿಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ಸಂಬರ್ಗಿಗೆ ನಮಸ್ಕಾರ. 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 ರಶ್ಮಿಕಾ ಮಂದಣ್ಣ ಅವರ ಹೇಳಿಕೆಯನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಿ? ಇದು ಜಂಬದ ಮಾತು. ಇದು ಕೂರ್ಗು ಮಡಿಕೇರಿ ಇದೆಯಲ್ಲ, ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬಾ ಇದೆ. ಕರಿಯಪ್ಪ ಆಗಿರ್ಬೋದು, ಲಾಟ್ ಆಫ್ ಥಿಂಗ್ಸ್. ಅವರು ಕೂರ್ಗಿನ ಕೊಡುಗೆ ಇಂಡಿಯನ್ ಮಿಲಿಟರಿಯಲ್ಲಿ, ಇಂಡಿಯನ್ ಆರ್ಮಿಲಿ ತುಂಬಾ ಇದೆ. ಅವರೇ ಏನೂ ಮಾತಾಡೋದಿಲ್ಲ, ಅಷ್ಟೊಂದು ಭಾರತಕ್ಕೆ ಸ್ವತಂತ್ರಕ್ಕೆ ಹೋರಾಡಿರೋರು. ಈ ರಶ್ಮಿಕಾ ಮಂದಣ್ಣ ಕೇವಲ ಕನ್ನಡದ ನೆಲದಲ್ಲಿ ಒಂದು ಕಿರಿಕ್ ಪಾರ್ಟಿ ಅಂತ 2016 ಡಿಸೆಂಬರ್ 31 ರಿಲೀಸ್ ಆಯ್ತು. ನಾನು ಅದಕ್ಕೆ ಲಾಂಚ್ ಹೋಗಿದ್ದೆ, ರಕ್ಷಿತ್ ಶೆಟ್ಟಿ ಅವ್ರ ಪಿಕ್ಚರ್ಗೆ. ಆಗ್ಲೇನೆ ಅವರು ಈ ಕನ್ನಡ ಬರ್ದೇ ಇರೋ ತರ ಮಾತಾಡ್ತಾ ಇದ್ರು. ಅವರ ಜೊತೆ ಒಂದು ಮಾತುಕತೆಯಲ್ಲಿ ಕನ್ನಡ ಬರ್ದೇ ಇರೋ ತರ ಆಗ್ತಾ ಇದ್ರು, ಟಚ್ ಮೀ ನಾಟ್ ತರ ಮಾಡ್ತಾ ಇದ್ರು. ನಾನು ದೀಪಿಕಾ ಪಡ್ಕೋನ ಜೊತೆಗೆ ಐಶ್ವರ್ಯದಲ್ಲಿ ವರ್ಕ್ ಮಾಡಿದ್ದೇನೆ. ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಅವರು ಕನ್ನಡದಿಂದ ಬಾಂಬೆಗೆ ಶಿಫ್ಟ್ ಆದ್ರೂ ಅವರ ಬೇರೆಲ್ಲಿದೆಯೋ ಅಲ್ಲಿ ತುಂಬಾ ಅಭಿಮಾನ ಇದೆ. ಈ ರಕ್ಷಿತಾ ಮಂದಣ್ಣ ಪ್ರತಿ ಸಲ ಈ ರಕ್ಷಿತ್ ಶೆಟ್ಟಿ ಅವರ ಮಾತುಕತೆ ಆಗಿರ್ಬೋದು, ಅವರ ಸಂಬಂಧಗಳಾಗಿರ್ಬೋದು, ಪ್ರತಿ ಸಲ ಕನ್ನಡದ ಒಂದು ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ಕೀಳಕ್ ಮಾಡೋದು. ಆಮೇಲೆ ತಾವೇ ಎಲ್ಲ ಸಾಧಿಸಿರೋ ತರ ಊರಿಗೊಬ್ರೆ ಪದ್ಮಾವತಿ ತರ ಮಾತಾಡೋದಿದೆಯಲ್ಲ, ಐ ಥಿಂಕ್ ದಟ್ ಇಸ್ ಶೋಯಿಂಗ್ ಶಾಲೋನೆಸ್. ಅಂದ್ರೆ ಅವರ ತಲೆಯಲ್ಲಿ ಒಂದು ತುಂಬಿಕೊಂಡಿಲ್ಲ ಅಂತ. ಸೊ ಈ ತುಂಬಿದ್ ಕೂಡ ತುಳ್ಕೋದಿಲ್ಲ, ಹಾಗೆ ಅದೊಂದು ಗಾದೆ ಇದೆಯಲ್ಲ, ಆ ತರದಲ್ಲಿ ಶಿ ಹಸ್ ಗಾಟ್. ಈ ಅನಿಮಲ್ ಅಂತ ಒಂದು ಪಿಕ್ಚರ್ ಬಂತು ಬಾಂಬೆಯಲ್ಲಿ. ಅದಾದ ನಂತರ ಅನೇಕ ಬಾಂಬೆ ಪಿಕ್ಚರ್ಗಳು ಬರ್ತಾ ಇದ್ದಂಗೆನೆ ಒಂಥರ ಕೊಂಬ್ ಬಂದ್ಬಿಟ್ಟಿದೆ. ಆ ಕೊಂಬಿಂದ ಈ ತರ ಅಹಂಕಾರದ ಮಾತು ಅನೇಕರಿದ್ದಾರೆ. ಹರ್ಷಿಕಾ ಪೊನ್ನಚ್ಚ ಇದ್ದಾರೆ, ಪ್ರೇಮ ಅವರಿದ್ದಾರೆ, ಅನೇಕ ಟಿವಿ ಸೀರಿಯಲ್ ಆಕ್ಟ್ರೆಸಸ್, ಬಿಗ್ ಬಾಸ್ ಅಲ್ಲಿ ಅನೇಕರು ಬಂದಿದ್ದಾರೆ. ಅನೇಕರು ಮಾಡ್ಲಿಂಗ್ ಜಗತ್ತಲ್ಲಿದ್ದಾರೆ. ಪ್ರಸಾದ್ ಬಿದ್ದಪ್ಪ ಅವರು ಅನೇಕ ಕೂರ್ಗಿ ಹುಡುಗಿಯರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾಡ್ಲಿಂಗ್ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಪ್ರಸಾದ್ ಬಿದ್ದಪ್ಪ ಅವರಲ್ಲಿದೆ. ಸೊ ಈ ತರದ ಅಹಂಕಾರದ ಮಾತಿದೆಯಲ್ಲ ಈ ರಶ್ಮಿಕಾ ಮಂದಣ್ಣ ಅವ್ರದ್ದು, ಇದೇನ್ ಮೊದ್ಲೇನಲ್ಲ. ಇದು ತುಂಬಾ ಐ ಥಿಂಕ್ ದಿ ಎಂಡ್ ಹ್ಯಾಸ್ ಕಮ್. ಈ ದೀಪ ಆರೋಕ್ಕೂ ಮುಂಚೆ ತುಂಬಾ ಹೊತ್ತಿ ಉರಿಯುತ್ತಲ್ಲ, ಐ ಥಿಂಕ್ ರಶ್ಮಿಕಾ ಮಂದಣ್ಣ ಅವರ ಶೆಲ್ಫ್ ಲೈಫ್ ಮುಗಿತಾ ಬಂತು. ಅವರನ್ನ ಮೂಲೆಗುಂಪು ಮಾಡುವ ಟೈಮ್ ಬಂದಿದೆ. ಗ್ರಾಹಕರಿಗೆ ಗೊತ್ತಾಗಿದೆ, ವೀಕ್ಷಕರಿಗೆ ಗೊತ್ತಾಗಿದೆ, ಏನು ಅವರ ನಡೆ ಇದೆ, ನುಡಿ ಇದೆ, ಅಹಂಕಾರದ ಮಾತಿದೆ ಅನ್ನೋದನ್ನ ಜನರಿಗೆ ಗೊತ್ತಾಗಿದೆ. ಈಗ ಪ್ರಶಾಂತ್ ಸಂಬರ್ಗಿ ಅವರಿಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸ್ಯಾಂಡಲ್ವುಡ್ ಬಗ್ಗೆ. ಎಂತೆಂಥ ದಿಗ್ಗಜ ಕಲಾವಿದರು ಬಂದರು. ಅಣ್ಣ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇವರೆಲ್ಲರೂ ಬಂದಂತಹ ಒಂದು ಪುಟ್ಟಣ್ಣ ಕಣಗಲ್ ಅವರಿಂದ ಎಂತೆಂಥವ್ರನ್ನ ನೀವು ನೋಡಿರ್ತೀರಿ, ನೀವು ಕೇಳಿರ್ತೀರಿ. ಇಂಥ ಒಂದು ಸ್ಯಾಂಡಲ್ವುಡ್ಡಲ್ಲಿ ಇಂಥವ್ರು ಇದ್ಕೊಂಡು ಅವ್ರಿಗೆ ಜ್ಞಾನವೇ ಇಲ್ಲ ಅಂತಂದರೆ ಸ್ಯಾಂಡಲ್ವುಡ್ ಬಗ್ಗೆ ಓಕೆ, ಕೊಡವ ಸಮುದಾಯದವರಾಗಿದ್ದುಕೊಂಡು ಕೊಡವ ಸಮುದಾಯದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಿಲ್ಲ ಅಂತಂದರೆ ಏನು ಹೇಳೋಣ ಇಂಥವ್ರಿಗೆ? ಈ ಕೊಡವ ಸಮಾಜ ಒಂದು ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬೋತ್ ಇನ್ ಮಿಲಿಟರಿ ಅಂಡ್ ಆರ್ಮ್ಡ್ ಫೋರ್ಸಸ್ ತುಂಬಾ ದೊಡ್ಡದು. ಅದನ್ನ ಎಷ್ಟು ಹೇಳೋದು ಸಾಲದು. ಆದ್ರೆ ಇಲ್ಲಿಂದ ಈಕೆ ಬಂದಿದ್ದಾಳೆ ಅಂತ ಹೇಳಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಇವರ ಈ ಕಪ್ಪೆ ತರ ಮಂಡುಕ, ಬಾವಿಯಲ್ಲಿದ್ದ ಮಂಡುಕನ್ ತರ ಮಾತಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇದೊಂದು ಅಹಂಕಾರ. ಇದು ಕನ್ನಡದ ಭಾಷೆಯಲ್ಲಿ ಮಾತಾಡ್ಬೇಕು ಅಂದ್ರೆ ಚರ್ಬಿ ಜಾಸ್ತಿ ಆಗಿದೆ. ಸೊ ಒಂದು ನಿಲ್ತಾ ಇಲ್ಲ. ಇದು ಸರ್ವತ್ನಲ್ಲಿ ಐಶ್ವರ್ಯ ಬಂದ್ರೆ ಕೊಡೆ ಹಿಡ್ದಂಗೆ ದಿನದಲ್ಲಿ ಆ ತರದ ಕತೆ ಈ ರಶ್ಮಿಕಾ ಮಂದಣ್ಣದು. ನೀವು ಕನ್ನಡದ ಪ್ರೆಸ್ ಕಾನ್ಫರೆನ್ಸ್ಗಳು ಬೆಂಗಳೂರಲ್ಲಿ ಆದಾಗ್ಲೂ ಆಕೆ ಕನ್ನಡದಲ್ಲಿ ಮಾತಾಡ್ಲಿಲ್ಲ. ಇದೇ ಒಂದು ಶೆರಟನ್ ಹೋಟ್ಲಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆದಾಗ, ಪುಷ್ಪ ಪಿಕ್ಚರ್ ರಿಲೀಸ್ ಆದಾಗ ಆಕೆ ಕನ್ನಡದಲ್ಲಿ ಮಾತಾಡ್ಲಿಲ್ಲ. ಮೊದಲನೇದಾಗಿ ತಡವಾಗಿ ಬಂದು ಅನೇಕ ಪ್ರೆಸ್ ಅವ್ರಿಗೆ ವೇಟ್ ಮಾಡಿಸಿ 2 hours. ಅವತ್ತು ಆ ಕ್ಷಮೆನೂ ಕೇಳುವ ಒಂದು ಸೌಜನ್ಯತೆ ಈ ಹುಡುಗಿಗಿರ್ಲಿಲ್ಲ. ಸೊ ಇದು ಕೇವಲ ನೆತ್ತಿಗೇರಿದೆ ಅಷ್ಟೇ. ಇದು ನಾನು ಚೆನ್ನಾಗಿದ್ದೀನಿ, ಏನ್ ಗೊತ್ತಾ, ಈ 16 ವಯಸ್ಸು ಹುಡುಗಿಯರು ಮತ್ತು ನನ್ ಬಿಟ್ರೆ ಯಾರು ಇಲ್ಲ ಜಗತ್ನಲ್ಲಿ, ಇಡೀ ಜಗತ್ತು ನನ್ನನ್ನು ನೋಡ್ತಾ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕಿರ್ತಾರೆ. ಹುಚ್ಚಕೋಡಿಯ ಮನಸ್ಸು ಅಂತ ಅದೊಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಹಾಡಿದೆ. ಆ ತರ ಈಕೆ ಮಾಡ್ತಾ ಇದ್ದಾಳೆ. ಕೇವಲ ಒಂದು ಹಿಂದಿ ಪಿಕ್ಚರ್ ಹಿಟ್ ಆಗಿದ್ಕೆ, ಕೇವಲ ಒಂದು ಪುಷ್ಪ ಅಂತ ಪಿಕ್ಚರ್ ಹಿಟ್ ಆಗಿದ್ಕೆ ಎಲ್ಲವೂ
ಒಂದು ಹಿಟ್ ನಿಂದ ನಡೀತಾ ಇಲ್ಲ. ಅದು ಹಿಟ್ ಆಗಿರೋದು ಆ ಡೈರೆಕ್ಟರ್ ನಿಂದ, ಹಿಟ್ ಆಗಿರೋದು ತೆಲುಗುವಲ್ಲಿ ಆ ಹೀರೋ ಇಂದ. ಈಕೆ ಕೇವಲ ಒಂದು ಉತ್ಸವ ಮೂರ್ತಿ ತರ ಹೋಗಿ ಬಂದಿರ್ತಕ್ಕಂಥದ್ದು ಅಷ್ಟೇ ಹೊರತು ವಿನಃ ಆಕೆ ಆಕ್ಟಿಂಗ್ ಅನ್ನ ಅನೇಕರು ಡೈರೆಕ್ಟರ್ಗಳು ಸಪ್ಪೆ, ಆಕೆಗೆ ಎಕ್ಸ್ಪ್ರೆಷನ್ ಇಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಸಂಬರ್ಗಿ ಅವ್ರಿಗೆ. ಇಷ್ಟೊತ್ತರೆಗೂ ಕೂಡ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿಂದ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕಿರಿಕ್ ಬೆಡಗಿ ರಶ್ಮಿಕಾ ಮಂದಣ್ಣ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ಅವರು ನೇರವಾಗಿ ಹೇಳಿದ್ದಾರೆ, ಕೊಡವ ಸಮುದಾಯದಲ್ಲಿ ಐ ಥಿಂಕ್ ಒನ್ ಅಂಡ್ ಓನ್ಲಿ ನಾನೊಬ್ಬಳೇ ಆ್ಯಕ್ಟರ್, ನಾನೊಬ್ಬಳೇ ನಟಿ ಅಂತ ಹೇಳಿದ್ದಾರೆ. ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಪ್ರಶಾಂತ್ ಸಂಬರ್ಗಿ ಅವರು ನಮ್ಮೊಂದಿಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರಿಗೆ ನಮಸ್ಕಾರ. ನಮಸ್ಕಾರ. ರಶ್ಮಿಕಾ ಮಂದಣ್ಣ ಅವರ ಹೇಳಿಕೆಯನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ? ಇದು ಜಂಬದ ಮಾತಿದು. ಕೂರ್ಗು ಮಡಿಕೇರಿ ಇದೆಯಲ್ಲ, ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬಾ ಇದೆ. ಕರಿಯಪ್ಪ ಆಗಿರ್ಬೋದು, ಲಾಟ್ ಆಫ್ ಥಿಂಗ್ಸ್. ಅವರು ಕೂರ್ಗಿನ ಕೊಡುಗೆ ಇಂಡಿಯನ್ ಮಿಲಿಟರಿಯಲ್ಲಿ, ಇಂಡಿಯನ್ ಆರ್ಮಿಲಿ ತುಂಬಾ ಇದೆ. ಅವರೇ ಏನೋ ಮಾತಾಡೋದಿಲ್ಲ, ಅಷ್ಟೊಂದು ಭಾರತಕ್ಕೆ ಸ್ವತಂತ್ರಕ್ಕೆ ಹೋರಾಡಿರೋರು. ಈ ರಶ್ಮಿಕಾ ಮಂದಣ್ಣ ಕೇವಲ ಕನ್ನಡದ ನೆಲದಲ್ಲಿ ಒಂದು ಕಿರಿಕ್ ಪಾರ್ಟಿ ಅಂತ 2016 ಡಿಸೆಂಬರ್ 31 ರಿಲೀಸ್ ಆಯ್ತು. ನಾನು ಅದಕ್ಕೆ ಲಾಂಚ್ ಹೋಗಿದ್ದೆ, ರಕ್ಷಿತ್ ಶೆಟ್ಟಿ ಅವ್ರ ಪಿಕ್ಚರ್ಗೆ. ಆಗ್ಲೇನೆ ಅವರು ಈ ಕನ್ನಡ ಬರ್ದೇ ಇರೋ ತರ ಮಾತಾಡ್ತಾ ಇದ್ರು. ಅವರ ಜೊತೆ ಒಂದು ಮಾತುಕತೆಯಲ್ಲಿ ಕನ್ನಡ ಬರ್ದೇ ಇರೋ ತರ ಆಗ್ತಾ ಇದ್ರು, ಟಚ್ ಮೀ ನಾಟ್ ತರ ಮಾಡ್ತಾ ಇದ್ರು. ನಾನು ದೀಪಿಕಾ ಪಡ್ಕೋನ ಜೊತೆಗೆ ಐಶ್ವರ್ಯದಲ್ಲಿ ವರ್ಕ್ ಮಾಡಿದ್ದೇನೆ. ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಅವರು ಕನ್ನಡದಿಂದ ಬಾಂಬೆಗೆ ಶಿಫ್ಟ್ ಆದ್ರೂ ಅವರ ಬೇರೆಲ್ಲಿದೆಯೋ ಅಲ್ಲಿ ತುಂಬಾ ಅಭಿಮಾನ ಇದೆ. ಈ ರಕ್ಷಿತಾ ಮಂದಣ್ಣ ಪ್ರತಿ ಸಲ ಈ ರಕ್ಷಿತ್ ಶೆಟ್ಟಿ ಅವರ ಮಾತುಕತೆ ಆಗಿರ್ಬೋದು, ಅವರ ಸಂಬಂಧಗಳಾಗಿರ್ಬೋದು, ಪ್ರತಿ ಸಲ ಕನ್ನಡದ ಒಂದು ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ಕೀಳಕ್ ಮಾಡೋದು. ಆಮೇಲೆ ತಾವೇ ಎಲ್ಲ ಸಾಧಿಸಿರೋ ತರ ಊರಿಗೊಬ್ರೆ ಪದ್ಮಾವತಿ ತರ ಮಾತಾಡೋದಿದೆಯಲ್ಲ, ಐ ಥಿಂಕ್ ದಟ್ ಇಸ್ ಶೋಯಿಂಗ್ ಶಾಲೋನೆಸ್. ಅಂದ್ರೆ ಅವರ ತಲೆಯಲ್ಲಿ ಒಂದು ತುಂಬಿಕೊಂಡಿಲ್ಲ ಅಂತ. ಸೊ ಈ ತುಂಬಿದ ಕೂಡ ತುಳ್ಕೋದಿಲ್ಲ, ಹಾಗೆ ಅದೊಂದು ಗಾದೆ ಇದೆಯಲ್ಲ, ಆ ತರದಲ್ಲಿ ಸಿ ಎಸ್ ಗಾಟ್ ಈ ಅನಿಮಲ್ ಅಂತ ಒಂದು ಪಿಕ್ಚರ್ ಬಂತು ಬಾಂಬೆಯಲ್ಲಿ. ಅದಾದ ನಂತರ ಅನೇಕ ಬಾಂಬೆ ಪಿಕ್ಚರ್ಗಳು ಬರ್ತಾ ಇದ್ದಂಗೆನೆ ಒಂಥರ ಕೊಂಬ್ ಬಂದ್ಬಿಟ್ಟಿದೆ. ಆ ಕೊಂಬಿಂದ ಈ ತರ ಅಹಂಕಾರದ ಮಾತು ಅನೇಕರಿದ್ದಾರೆ. ಹರ್ಷಿಕಾ ಪೊನ್ನಚ್ಚ ಇದ್ದಾರೆ, ಪ್ರೇಮ ಅವರಿದ್ದಾರೆ, ಅನೇಕ ಟಿವಿ ಸೀರಿಯಲ್ ಆಕ್ಟ್ರೆಸಸ್, ಬಿಗ್ ಬಾಸ್ ಅಲ್ಲಿ ಅನೇಕರು ಬಂದಿದ್ದಾರೆ. ಅನೇಕರು ಮಾಡಲಿಂಗ್ ಜಗತ್ತಲ್ಲಿದ್ದಾರೆ. ಪ್ರಸಾದ್ ಬಿದ್ದಪ್ಪ ಅವರು ಅನೇಕ ಕೂರ್ಗಿ ಹುಡುಗಿಯರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾಡಲಿಂಗ್ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಪ್ರಸಾದ್ ಬಿದ್ದಪ್ಪ ಅವರಲ್ಲಿದೆ. ಸೊ ಈ ತರದ ಅಹಂಕಾರದ ಮಾತಿದೆಯಲ್ಲ ಈ ರಶ್ಮಿಕಾ ಮಂದಣ್ಣ ಅವ್ರದ್ದು, ಇದೇನ್ ಮೊದ್ಲೇನಲ್ಲ. ಇದು ತುಂಬಾ ಏನೋ ಐ ಥಿಂಕ್ ದಿ ಎಂಡ್ ಹ್ಯಾಸ್ ಕಮ್. ಈ ದೀಪ ಆರೋಕ್ಕೂ ಮುಂಚೆ ತುಂಬಾ ಹೊತ್ತಿ ಉರಿಯುತ್ತಲ್ಲ, ಐ ಥಿಂಕ್ ರಶ್ಮಿಕಾ ಮಂದಣ್ಣ ಅವರ ಶೆಲ್ಫ್ ಲೈಫ್ ಮುಗಿತಾ ಬಂತು. ಅವರನ್ನ ಮೂಲೆಗುಂಪು ಮಾಡುವ ಟೈಮ್ ಬಂದಿದೆ. ಗ್ರಾಹಕರಿಗೆ ಗೊತ್ತಾಗಿದೆ, ವೀಕ್ಷಕರಿಗೆ ಗೊತ್ತಾಗಿದೆ, ಏನು ಅವರ ನಡೆ ಇದೆ, ನುಡಿ ಇದೆ, ಅಹಂಕಾರದ ಮಾತಿದೆ ಅನ್ನೋದನ್ನ ಜನರಿಗೆ ಗೊತ್ತಾಗಿದೆ. ಈಗ ಪ್ರಶಾಂತ್ ಸಂಬರ್ಗಿ ಅವರಿಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸ್ಯಾಂಡಲ್ವುಡ್ ಬಗ್ಗೆ. ಎಂತೆಂತ ದಿಗ್ಗಜ ಕಲಾವಿದ